ಇನ್ನು ಚಿತ್ರದುರ್ಗದ ಪ್ರಕರಣಕ್ಕೆ ಹೋಗೋಣ. ಮುರುಘಾಶ್ರೀ ಅವರ ಭವಿಷ್ಯ ಏನು ಅಂತ ಹೇಳಿ ಚಾರ್ಜ್ ಶೀಟ್ ಅನ್ನು ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ. ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಮೊದಲ ಪೋಕ್ಸೋ ಕೇಸ್ ಏನಿದೆ, ಸೊ ಮುರುಘಾಶ್ರೀ ದೋಷಿಯೋ ನಿರ್ದೋಷಿಯೋ? ಸೊ ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗ ಕೋರ್ಟ್ನಿಂದ ತೀರ್ಪು ಬರುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮೊದಲ ಕೇಸ್ನಲ್ಲಿ A1 ಶಿವಮೂರ್ತಿ ಮುರುಘಾಶರಣರಿರೋದು, ಮೊದಲನೇ ಆರೋಪಿಯಾಗಿ ಅವರು ಇರೋದು. ಎರಡನೇ ಆರೋಪಿಯಾಗಿ ವಾರ್ಡನ್ ರಶ್ಮಿ, ನಾಲ್ಕನೇ ಆರೋಪಿಯಾಗಿ ಮಠದ ಮ್ಯಾನೇಜರ್ ಪರಮಶಿವಯ್ಯ ಇರೋದು. ಪೋಕ್ಸೋ ಕೇಸ್ ಸಾಬೀತಾದರೆ ಕನಿಷ್ಠ 20 ವರ್ಷ ಜೈಲು ಸಾಧ್ಯತೆ ಇದೆ. ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಮೊದಲ ಪೋಕ್ಸೋ ಕೇಸ್ನ ತೀರ್ಪು ಇವತ್ತು ಬರುತ್ತೆ. ದೋಷಿ ಆಗ್ತಾರ ಅಥವಾ ನಿರ್ದೋಷಿ ಆಗ್ತಾರ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗ ಕೋರ್ಟ್ನಿಂದ ತೀರ್ಪು ಬರುತ್ತೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಅವ್ರನ್ನ ಏನಾಗಿತ್ತು, ಪ್ರಕರಣದಲ್ಲಿ ಯಾವ ರೀತಿಯಾಗಿ ಸಾಕ್ಷ್ಯಗಳಿತ್ತು ಅನ್ನೋದನ್ನೆಲ್ಲ ನೋಡಿದ್ವಿ ನಾವು. ಈಗ ಅದರ ಆಧಾರದ ಮೇಲೆ ವಾದ ಪ್ರತಿವಾದಗಳೆಲ್ಲ ಆದ ನಂತರ ಈಗ ತೀರ್ಪು ಕೂಡ ಬರುತ್ತೆ. ಅದರಲ್ಲಿ ಅವರು ದೋಷಿನ ಅಥವಾ ನಿರ್ದೋಷಿನ ಅಂತ ಗೊತ್ತಾಗುತ್ತೆ. ದೋಷಿ ಅನ್ನುವಂಥದ್ದಾದರೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು. ಮ್ಯಾಕ್ಸಿಮಮ್ 20 ವರ್ಷ ಇದೆ. ಅದರಲ್ಲಿ ಎಷ್ಟು ವರ್ಷ ಅವರಿಗೆ ಶಿಕ್ಷೆಯ ಪ್ರಕಟ ಆಗುತ್ತೆ ಅನ್ನುವಂಥದ್ದು ನೋಡಬೇಕು. ಜೊತೆಗೆ ಎರಡನೇ ಆರೋಪಿ, ನಾಲ್ಕನೇ ಆರೋಪಿ, ಹೀಗೆ ಕೆಲವು ಆರೋಪಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಕೈ ಬಿಟ್ಟಿದ್ರು. 5ನೇದ್ದು ಇರಬೇಕು ಅನಿಸುತ್ತೆ, 5 ಏನೋ 6ನೇ ಆರೋಪಿಗಳನ್ನು ಬಿಟ್ಟಿದ್ದರು ಅದರಲ್ಲಿ ಚಾರ್ಜ್ ಶೀಟ್ನಲ್ಲಿ. ಸೊ ಈಗ ಇರುವಂಥ ಈ ಆರೋಪಿಗಳನ್ನು 4ನೇ ಆರೋಪಿಯಲ್ಲಿ ಪರಮಶಿವಯ್ಯ, ಸೊ ಅವ್ರನ್ನ ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರಿಗೆ ಯಾವ ಶಿಕ್ಷೆ ಆಗುತ್ತೆ ಅಂಥೇಳಿ. ದೋಷಿ ಆದರೆ, ನಿರ್ದೋಷಿ ಆದರೆ ಮಾತ್ರ ಇನ್ನೊಂದು ಹಂತಕ್ಕೆ ಇದು ಹೋಗುತ್ತೆ. ಕಾರಣ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಏನು ಅನ್ನುವಂಥದ್ದು ಬಹಿರಂಗ ಎಳೆಯುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ನನ್ನ ಮೇಲೆ ಎಲ್ಲ ಈ ಥರ ಯಾರೋ ಇದನ್ನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಆಚೆ ಬರೋಕ್ಕೆ ಶುರುವಾಗುತ್ತೆ. ದೋಷಿ ಅನ್ನೋದಾದರೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಮುರುಘಾಶ್ರೀಗಳಿಗೆ ಈಗ ಟೆನ್ಷನ್ ಅಂತ ಹೇಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶ್ರೀಗಳ ಭವಿಷ್ಯ ಗೊತ್ತಾಗುತ್ತೆ, ಏನಾಗುತ್ತೆ ಅಂತೇಳಿ. ಈಗಾಗಲೇ ಕೋರ್ಟ್ ಹಾಲ್ಗೆ ಹೋಗಿ ತಲುಪಿದ್ದಾರಂತೆ. ಪೋಕ್ಸೋ ಕೇಸ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟವಾಗಲಿದೆ. ಸೊ ಇದಾದ ನಂತರ ಅವ್ರನ್ನ ಶ್ರೀಗಳು ಅಂತ ಕರೆಯೋಕ್ಕೂ ಕೂಡ ಆಗೋದಿಲ್ಲ. ದೋಷಿ ಅನ್ನೋದೇ ಆದರೆ ಕರೆಯೋಕ್ಕಾಗಲ್ಲ, ಯಾಕೆ ಕರಿಬೇಕು ಅಂತ. ಕೆಲವೇ ಕ್ಷಣಗಳಲ್ಲಿ ಭವಿಷ್ಯ ನಿರ್ಧಾರವಾಗುತ್ತೆ. ಹೋಗಿ ತಲುಪಿದ್ದಾರಂತೆ ಮುರುಘಾಶರಣರು. ಪೋಕ್ಸೋ ಕೇಸ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಸೊ ಮುರುಘಾಶರಣರು ಈಗ ಒಂದು ರೀತಿಯಾಗಿ ಟೆನ್ಷನ್ನಲ್ಲಿದ್ದಾರೆ ಅಂತ. ಈಗಾಗಲೇ ತಲುಪಿದ್ದಾರೆ ಅವರು ಕೋರ್ಟ್ ಹಾಲ್ಗೆ. ಏನಾಗುತ್ತೋ ಅನ್ನುವಂಥ ಕುತೂಹಲ ಈಗ ಎಲ್ಲರಲ್ಲೂ ಇದು, ಏನಾಗುತ್ತೆ ಈ ಪ್ರಕರಣ ಅಂತೇಳಿ. ನಿಜವಾಗಿಯೂ ಕೂಡ ಅವರು ದೋಷಿನ ಅಥವಾ ನಿರ್ದೋಷಿನ, ಅವ್ರ ಮೇಲೆ ಯಾರೋ ಪಿತೂರಿ ಮಾಡಿದ್ದು ಅಂತ ಏನು ಆರೋಪ ಹೇಳ್ತಾ ಇದ್ರು ಅದೇ ಪಿತೂರಿನ, ಇವೆಲ್ಲವೂ ಕೂಡ ಕೋರ್ಟು ಸ್ಪಷ್ಟಪಡಿಸುತ್ತೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ಪ್ರಕರಣದಲ್ಲಿ ಬಹು ಮಹತ್ವವಾಗಿ ಆರಂಭದಲ್ಲಿ ಹೇಳ್ತಾ ಇದ್ದಿದ್ದು ಇದು ಪಿತೂರಿ ಮಾಡಿದ್ರು ನನ್ನ ಮೇಲೆ, ಹಾಗಾಗಿ ಈ ಥರ ಆಗಿದೆ ಅಂತೇಳಿ. ಅದು ಇವತ್ತು ಸಾಬೀತಾಗಬೇಕು. ಜೊತೆಗೆ ಅವರು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳ್ತಾ ಇದ್ರು ಅದು ಕೂಡ ಇವತ್ತೇ ಸಾಬೀತಾಗಬೇಕಾಗತ್ತೆ. ಚಾರ್ಜ್ ಶೀಟನ್ನು ಉಲ್ಲೇಖವನ್ನು ನೋಡೋದೇ ಆದರೆ ಈ ಪ್ರಕರಣವನ್ನು ಹೇಗೆ ರೀಡ್ ಮಾಡಬಹುದು? ಅರುಣ್, ಪ್ರಮುಖವಾಗಿ ಪೋಕ್ಸೋ ಪ್ರಕರಣದ ಆರೋಪಿಯಾಗಿರುವಂಥ ಮುರುಘಾಶ್ರೀಗಳು ಕಳೆದ ಏನು ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು, ಬೆಳಕಿಗೆ ಬಂದ ದಿನದಿಂದನೂ ಕೂಡ ಅವರು ಹೇಳ್ತಾ ಇದ್ದಂಥದ್ದು ಮತ್ತು ಪ್ರತಿಪಾದಿಸ್ತಾ ಇದ್ದಂಥದ್ದು ನನ್ನ ಮೇಲೆ ಮತ್ತು ನನ್ನ ಮಠದ ಮೇಲೆ ಒಂದು ಪಿತೂರಿಯನ್ನು ಮಾಡಿದರು. ಯಾಕೆಂದರೆ ಯಾರು ನನ್ನ ವಿರುದ್ಧ ಇದ್ದಾರೆ ಅವರು ಈ ರೀತಿಯ ಸಂಚನ ಮಾಡಿದ್ದಾರೆ, ಜೊತೆಗೆ ಆ ಹೆಣ್ಣು ಮಕ್ಕಳನ್ನು ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಮೈಂಡ್ ವಾಶನ್ನು ಮಾಡಿ ಈ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಒಂದು ಪ್ರಮುಖ ಕಾರಣವಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಆರೋಪಗಳನ್ನು ಮಾಡಿದರು. ಆರೋಪಗಳಿಗೆ ಪೂರಕವಾದಂಥ ಸಾಕ್ಷ್ಯಗಳನ್ನು ಕೂಡ ಕ್ರೋಢೀಕರಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಪ್ರಮುಖವಾಗಿದ್ದಂಥದ್ದು ಪೋಕ್ಸೋ ಪ್ರಕರಣ. ಯಾಕೆಂದರೆ ಮುರುಘಾ ಮಠದ ಸ್ವಾಮಿಗಳು ಅಂತ ಅನ್ಸ್ಕೊಂಡಂಥ ಏನಿದ್ರು ಅವರ ವಿರುದ್ಧ ಒಂದು ಆರೋಪಗಳು ಕೇಳಬಂದಿತ್ತು. ಆರೋಪಗಳ ಹಿನ್ನೆಲೆಯಲ್ಲಿ ಅವರ ಬಂಧನ ಕೂಡ ಆಗಿತ್ತು. ಬಂಧನ ಆಗಿ ನ್ಯಾಯಾಂಗ ಬಂಧನದಲ್ಲಿದ್ದರು. ಜೊತೆಗೆ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗೋ ತನಕ, ಸಾಕ್ಷಿಗಳ ಹೇಳಿಕೆಗಳನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳೋ ತನಕನೂ ಕೂಡ ನಿರಂತರವಾಗಿ ಏನು ವಿಚಾರಣೆಯನ್ನು ಮಾಡಲಾಗ್ತಿತ್ತು. ಜೊತೆಗೆ ಸಾಕ್ಷಿಗಳ ಹೇಳಿಕೆಗಳ ಆದ ಬಳಿಕಷ್ಟೇ ಅವರಿಗೆ ಜಾಮೀನನ್ನು ಸುಪ್ರೀಂ ಕೋರ್ಟ್
ಕೋರ್ಟ್ ಮಂಜೂರು ಮಾಡಿತ್ತು. ಸುಪ್ರೀಂ ಕೋರ್ಟ್ ಮಂಜೂರು ಆದ ಬಳಿಕ ಮತ್ತೆ ಇನ್ನೊಂದು ಷರತ್ತನ್ನು ಕೂಡ ವಿಧಿಸಿತ್ತು. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣ ಇತ್ಯರ್ಥ ಆಗೋ ತನಕನೂ ಕೂಡ ಚಿತ್ರದುರ್ಗದಕ್ಕೆ ಬರಬಾರ್ದು, ಅಂದರೆ ಚಿತ್ರದುರ್ಗದ ಜಿಲ್ಲೆಗೆ ಏನು ಎಂಟ್ರಿಯನ್ನು ಕೊಡಬಾರ್ದು ಅಂತೇಳಿ ಕೂಡ ಒಂದು ಆದೇಶವನ್ನು ಮಾಡಿತ್ತು. ಆದೇಶದ ಪ್ರಕಾರ ಈಗ ಮುರುಘಾ ಶ್ರೀಗಳು ದಾವಣಗೆರೆಯಲ್ಲಿದ್ದಾರೆ, ದಾವಣಗೆರೆಯ ವಿರಕ್ತ ಮಠದಲ್ಲಿ ವಾಸವಾಗಿರುವಂಥದ್ದು. ಆದರೆ ಇವತ್ತು ಆದೇಶ ಇದೆ. ಆದೇಶದ ಸಂದರ್ಭದಲ್ಲಿ ಈಗ ಹಿಂದೆ ಕಳೆದ 3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ವಾದ ಪ್ರತಿವಾದ, ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು, ಸಂತ್ರಸ್ತರ ಹೇಳಿಕೆಗಳು ಇವೆಲ್ಲನೂ ಕೂಡ ಸಂಪೂರ್ಣವಾಗಿ ಕ್ರೋಢೀಕರಿಸಿಕೊಂಡಿರುವಂಥದ್ದು. ಇವತ್ತು ಪ್ರಾಸಿಕ್ಯೂಷನ್ ಪರವಾಗಿ ಅಂದರೆ ಏನು ಆರೋಪಿಗಳು ವಿರುದ್ಧವಾಗಿ ಅಥವಾ ಡಿಫೆನ್ಸ್ ಪರವಾಗಿ ಅಂದರೆ ಪ್ರಾಸಿಕ್ಯೂಷನ್ ವಿರೋಧವಾಗಿ ಏನಾದರೂ ತೀರ್ಪು ಬರುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ಪ್ರಾಸಿಕ್ಯೂಷನ್ ಹೇಳ್ತಾ ಇರೋಂಥದ್ದು ನಮಗೆ ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಮತ್ತು ಭರವಸೆಯೂ ಕೂಡ ಇದ್ದಾವೆ. ಭರವಸೆ ಇರೋ ಹಿನ್ನೆಲೆಯಲ್ಲಿ ಆರೋಪ ಸ್ಥಾನದಲ್ಲಿದ್ದಂಥವ್ರಿಗೆ ದೋಷಿ ಅಂತೇಳಿ ಇವತ್ತು ಆದೇಶ ಬರುವಂಥ ಸಾಧ್ಯತೆಗಳಿದೆ ಅಂತ ಪ್ರಾಸಿಕ್ಯೂಷನ್ ಪರ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು. ಡಿಫೆನ್ಸ್ ಪರ ಕೂಡ ಈಗಾಗಲೇ ನಾವು ಮಾಡಬೇಕಾದಂಥ ವಿಚಾರಗಳೇನಿತ್ತು ಮತ್ತು ಅದಕ್ಕೆ ಕಾನ್ಸ್ಪರಸಿ ಅನ್ನೋದಕ್ಕೆ ನಾವು ಬೇಕಾದಂಥ ಸಾಕ್ಷ್ಯಾಧಾರಗಳೇನಿತ್ತು ಮತ್ತು ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಈ ಪ್ರಕರಣದಿಂದ ನಿರ್ದೋಷಿಯಾಗಿ ಹೊರಬರ್ತೀವಿ, ಅಂದರೆ ಇಷ್ಟು ವರ್ಷಗಳ ಕಾಲ ಏನು ಆರೋಪಗಳಿತ್ತು ಆರೋಪದಿಂದ ಹೊರಬರ್ತೀವಿ ಅಂತೇಳಿ ಕೂಡ ಹೇಳ್ತಾ ಇರೋಂಥದ್ದು. ಅಂದರೆ ಎರಡೂ ಕಡೆ ವಾದ ಪ್ರತಿವಾದನ ಆಲಿಸಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಅಂದರೆ ಈಗ 2:40 2:45ಕ್ಕೆ ಆದೇಶ ಕೊಡ್ತೀವಿ ಅಂತೇಳಿ ಬೆಳಗ್ಗೆ ಅಷ್ಟೇ ಕೋರ್ಟ್ ಪ್ರಾರಂಭದ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದರು. 2:45ಕ್ಕೆ ಆದೇಶ ಹೊರಬೀಳ್ತಾ ಇದೆ. ಆ ಸಂದರ್ಭದಲ್ಲಿ ಯಾವ ತೀರ್ಪು ಹೊರಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂಥದ್ದು ಭಾರತದ ಏನು ಸಾಕಷ್ಟು ಪ್ರಕರಣಗಳು ಕೂಡ ನಾವು ನೋಡಿದ್ದೀವಿ. ಈ ಹಿಂದೆ ಪೋಕ್ಸೋ ಪ್ರಕರಣಗಳು ಜೊತೆಗೆ ಸಾಮಾಜಿಕಗಳ ಮೇಲೆ ಆರೋಪಗಳ ಕೇಳಿಬಂದಂಥ ಪ್ರಕರಣಗಳನ್ನು ಕೂಡ ಸಾಕಷ್ಟು ನೋಡಿದ್ದೀವಿ ಮತ್ತು ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ಆದರೆ ಈ ಮುರುಘಾ ಮಠದ ಏನು ಶರಣರ ವಿರುದ್ಧ ಕೇಳಿಬಂದ ಆರೋಪ ಏನಿತ್ತು, ಆರೋಪಕ್ಕೆ ಯಾವ ರೀತಿಯ ಆದೇಶ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ವಾಪಸ್ ಬರ್ತೀನಿ. ತೀರ್ಪು ಬರುವವರೆಗೂ ಕೂಡ ಶ್ರೀಗಳು ಅಂತ ಬಳಸೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಕಾಣಿಸುತ್ತೆ ನನಗೂ. ಯಾಕೆ ಅಂತಂದರೆ ದೋಷಿನ ನಿರ್ದೋಷಿನ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲಿರುವಂಥ ಆರೋಪಗಳು ಹಾಗೇ ಇದೆ.